ಹೆಂಗೋ ಶರೀರ ಎಂಬ ಫಲ, ಈ ಶರೀರ ಒಂದು ಫಲ, ಅಲ್ಲಿ ಭಕ್ತಿಯ ಬೀಜ ಬಿತ್ಕೊಂಡಿರ್ತೀವಿ. ಆ ಭಕ್ತಿಯ ಬೀಜವನ್ನ ಚೆನ್ನಾಗಿ ಬೆಳೆಸ್ಬೇಕಂತಂದ್ರೆ ನಮ್ಮೊಳಗೂ ಕಳೆ ಅದಾವ, ಕಸ ಅದಾವ. ಅವೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಕಸವನ್ನ ಹಂತ ಹಂತವಾಗಿ ಯಾರು ತಕ್ಕೊಂತ ಹೋಗ್ತಾರೋ ಭಕ್ತಿಯ ಬೆಳೆ ಫಸಲಾಗಿ ಬೆಳೀತದ. ಮತ್ತು ಅವಿರಲು ತಗೋರಿ ಅಂತಂದ್ರೆ ಬೆಳೆ ಎಂದು ಬರಕ್ಕೆ ಶಕ್ಕಿಲ್ಲ, ಅದು ನಿರ್ಮಲ ಆಗ್ಲಿಕ್ಕೆ ಶಕ್ಕಿಲ್ಲ, ಅದು ವಿಮಲ ಆಗ್ಲಿಕ್ಕೆ ಶಕ್ಕಿಲ್ಲ, ಅದು ತತ್ವಮಸಿ ಆಗ್ಲಿಕ್ಕೆ ಶಕ್ಕಿಲ್ಲ. ಸ್ವಚ್ಛ ಆಗಬೇಕು. ಜಾತ್ರೆಗೆ ಬಂದಿರಿ, ಹರಕರಿವೆ ಹಾಕೊಂಡು ಯಾರ ಬಂದಿರಿ, ತಲೆ ಹಿಕ್ಕೊಳ್ಳಾರ್ದು ಯಾರ ಬಂದಿರಿ, ಪೌಡರ್ ಹಚ್ಕೊಳ್ಳಾರ್ದು ಯಾರು ಬಂದಿರಿ, ಬಂದಿರಿ ಅಂತಿಲ್ಲ, ಚಂದಾಗಿ ಬಂದಿರಿಲ್ಲ. ಯಾಕೆ ಬಂದಿರಿ? ಹಸನ ಕಂಡ್ವಿ ಅಂತಂದ್ರೆ ಮಂದಿ ಮಾತಾಡಿಸ್ತದ ನಮ್ಮನ್ನ ಅಂತ ಹೇಳಿ. ಮತ್ತು ಕಣ್ಣಾಗ ಪಿಚ್ಚ, ಮುಗನ್ಯಾಗ ಸುಂಬಳ, ತಲೆಯಾಗ ಏನ್ ಇಟ್ಕೊಂಡು ಕೆರಕೋತ ಇಲ್ಲಿ ಬಂದು ಕುಂತಾರೆ, ಒಬ್ಬರೇ ಮಾತಾಡಿಸ್ತಾರ, ಆ ಕಡೆ ಹೋಗ್ಕೊಂಡ್ರ ಅಂತ ಹೇಳ್ತಾರೆ. ಯಾಕ? ಹೊಲಸು ತುಂಬ. ಶರೀರನ ಹೊರಭಾಗವೇ ಇಟ್ಟು ಹೊಲಸು ತುಂಬಿದಾಗನ ಮೂಲಿಗಟ್ಟುವ ಈ ಜನ ಮನಸ್ಸಿನೊಳಗೆ ಹೊಲಸು ತುಂಬಿಕೊಂಡ್ರೆ ದೇವರ ಸಮೀಪ ಕರಿತಾನೆ, ನಮ್ಮನ್ನ ಕರಿತಾನೇನ್ರವ. ಹಂಗ ಮಂದಿಗೆ ಚಂದ ಕಾಣಬೇಕಂದ್ರೆ ಪೌಡರ್ ಹಚ್ಕೋಬೇಕು, ದೇವರಿಗೆ ಚಂದ ಕಾಣಬೇಕಂದ್ರೆ ಮನಸ್ಸು ಹಸನಿಟ್ಕೋಬೇಕು. ಹಸನಾದ ಮನಸ್ಸಿನೊಳಗೆ ಭಗವಂತ ತಾನಾಗಿ ಬಂದು ನೆಲೆಸ್ತಾನೆ. ಅಲ್ಲಿ ಹೊಲಸು ತುಂಬಿತ್ತು ಅಂತಂದ್ರೆ ದೇವರಲ್ಲ, ದೇವಸದಕ್ಕೆ ನಿಮ್ಮ ಯಾಗ್ಬೋದು. ಇದು ವಾಸ್ತವಿಕ ಸತ್ಯ. ಭಗವಂತನಿಗೆ ಬೇಕಾಗಿರೋದು, ಸದಾಶಿವ ಶಿವಯೋಗಿಗೆ ಬೇಕಾಗಿರೋದು, ಶಿವಯ್ಯ ಅಪ್ಪಜ್ಜನವರಿಗೆ ಬೇಕಾಗಿರೋದು ನಿಮ್ಮ ಹಣವಲ್ಲ, ನಿಮ್ಮ ಆಸ್ತಿಯಲ್ಲ, ನಿಮ್ಮ ದರ್ಬಾರಲ್ಲ, ನಿಮ್ಮ ಅಧಿಕಾರ ಅಲ್ಲ, ನಿಮ್ಮ ಆಡಂಬರಲ್ಲ. ಆ ಪರಮಾತ್ಮನಿಗೆ ಬೇಕಾಗಿರೋದು ನಿರ್ಮಲವಾದ ಪ್ರೇಮಮಯ ಭಕ್ತಿ. ಆ ಭಕ್ತಿಯನ್ನು அவங்க ಅರ್ಪಣೆ ಮಾಡಿದ್ರೆ ಬೇಕಾದ ಕೊಡು ಕಾಮಧೇನವಾಗಿ ನೆಟ್ಟುಕೊಳ್ಳುತ್ತಾನೆ. ಅದಕ್ಕೆ ಆ ಅಜ್ಜನಿಗೆ ಕರೆಯೋದು ಏನು ಅಂತಂದ್ರೆ ಕಾಮಧೇನು ಕಲ್ಪವೃಕ್ಷ ಅಂತ ಅಜ್ಜವನ್ನು ಕರೀತಾರೆ. ಯಾಕ? ಕಾಮಿಸಿದವರಿಗೆ ಕಾಮಧೇನು, ಕಲ್ಪಿಸಿದವರಿಗೆ ಕಲ್ಪವೃಕ್ಷ, ಚಿಂತಿಸಿದವರಿಗೆ ಚಿಂತಾಮನೆಯಾಗಿ ಪ್ರತಿಯೋರವರ ಭಕ್ತರ ಕಣ್ಣೀರು ಒರೆಸೋ ಕಾಯಕವನ್ನ ಮೌನದಿಂದ ಮಾಡ್ತಾರಲ್ಲ, ಆತ ದೈವ, ಆತ ದೇವ, ಆತ ಭಗವಂತ, ಆತ ಮಹಾತ್ಮ. ಅಂತಹ ಮಹಾತ್ಮ ನೆಲೆಸಿರ್ತಕ್ಕಂಥ ಕ್ಷೇತ್ರದೊಳಗೆ ನೀವೆಲ್ಲ ಆದೇರಿ ಅಂತಂದ್ರೆ ನಿಮಗೆ ಇನ್ನೊಂದು ದೇವರ ಅವಶ್ಯಕತೆ ಇಲ್ಲ, ಬೇರೆ ದೇವರ ಕಡೆ ಹೋಗೋದು ಅವಶ್ಯಕತೆ ಇಲ್ಲ. ಇಲ್ಲಿ ಸುಮ್ಮನೆ ಬಂದು ಬಿದ್ದು ಉಳ್ಳಾಡಿ ಹೋದ್ರೆ ಸಾಕು, ಬೇಕಾದ ಅಷ್ಟು ಜಾಗೃತಿ ಸ್ಥಳ ಮಾಡ್ಯಾರ. ಆದ್ರೆ ನಾವುಗಳು ಏನಾದ್ರೂ ಒಂದು ಮಾಡಬೇಕಲ್ಲ, ಏನಾದ್ರೂ ಒಂದು ಕೆಲಸ ಮಾಡಬೇಕು, ಒಳ್ಳೇದೇ ಮಾಡಬೇಕು. ಅದಕ್ಕೆ ಅವರು ಒಂದು ಉದಾಹರಣೆ ಕೊಟ್ಟರು. ವೃಕ್ಷ, ನದಿ ಮತ್ತು ಗೋಮಾತೆ ಅಂದ್ರೆ ಆಕು, ಮೂರು ಉಪಕಾರ ಮಾಡಿ ಹೋದ, ಪರೋಪಕಾರ ಮಾಡ್ಯಾವ. ನೀವು ಕಲ್ಲು ಹೋಗಿದ್ರು ಹಣ್ಣು ಕೊಡ್ತದೆ. ಯಾಕೆ ಕಲ್ಲು ಹೋಗೋದೇವೋ ನನಗಂತ ಹೊಳ್ಳಿ ನಿಮಗೆ ಎಂದೂ ಕಲ್ಲು ಒಗದಿಲ್ಲ, ಗಿಡ ಒಗದೈತೆ ಇಲ್ಲ. ಆಕಳು ಕಸ ಒಗಿತೀವಿ, ಹುಲ್ಲು ಒಗಿತೀವಿ, ಹಾಲು ಕೊಡ್ತದೆ. ನದಿ, ನಮ್ಮ ನದಿ ಇಲ್ಲ ಅಂದ್ರೆ ಕಿನಾಲರ ತಿಳ್ಕೊಡ್ರಿ, ಎಷ್ಟು ಮಂದಿ ಆ ಕಿನಾಲ ಮೇಲೆ ಬದುಕಿಲ್ಲ ನೀವು? ಹೌದಾ? ಒಳ್ಳೆ ಕೆಲಸ ಮಾಡೋದು. ಮತ್ತು ನಾವ ಮಾಡೇವೇನ್ರಪ್ಪ? ಮಾಡಬೇಕು. ಅದಕ್ಕಾಗಿ ಜಾತ್ರೆ, ಅದಕ್ಕಾಗಿ ಪ್ರವಚನ, ಅದಕ್ಕಾಗಿ ಕೀರ್ತನೆ, ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತಾವ. ಆದ್ರೆ ನಾವೇನು ಮಾಡ್ತೀವಿ? ಜೀವನ ಅಂತಂದ್ರೆ ಚಲೋ ಇದ್ದಾಗ, ಸಂಪತ್ತಿದ್ದಾಗ, ನಮ್ಮ ದರಬಾರ್ ನಡೆಯೋ ಕಾಲಕ್ಕೆ ನಾವು ಯಾವ ಮಗು ಸಲಾಮ್ ಹೊಡೆಯೋದಿಲ್ಲ, ಹೊಡಿತೇವೆ. ನಮ್ಮ ಕಡೆ ರೊಕ್ಕ ಇರಬೇಕು, ಆಸ್ತಿ ಇರಬೇಕು, ನಮ್ಮದು ದರಬಾರ್ ನಡೀತಿರ್ಬೇಕು. CM ಮುಂದೆ ಬಂದಾನಂದ್ರು ಅವನೇನು ಹೇಳ್ತಿ ಬಿಡು ಅನ್ನೋ ಮಕ್ಕಳನ್ನ ಏನೂ ಇಲ್ಲದೆ ಇದ್ದಾಗ ನೋಡ್ಬೇಕು. ನಮಗೆ ನಾವು ಅನ್ಕೋತೀವಿ, ಇದ್ದಾಗ ನಾವು ಸುತ್ತ 10-20 ಮಂದಿ ಬರ್ತಿರು. ಈಗ ಏನೂ ಇಲ್ಲ, ಒಬ್ಬರು ನಮ್ಮ ಜೊತೆಗೆ ಇಲ್ಲಲ್ಲ, ನಾವು ದುಃಖ ಪಡ್ತೀವಿ. ಜೀವನದೊಳಗ ನಿರಾಸೆಗಳು ಬರ್ತವೆ, ಜೀವನದೊಳಗ ದುಃಖ ಬರ್ತದೆ, ಜೀವನದೊಳಗ ಕಷ್ಟ ಬರ್ತದೆ, ಜೀವನದೊಳಗ ಏನೆಲ್ಲ ಬಂದು ಹೋಗ್ತವೆ, ಯಾವ ಶಾಶ್ವತವಲ್ಲ.
ಈ ಕ್ಷಣ ಕಳೆದು ಹೋಗ್ತದ ಅಂತೇಳಿ ಕೃಷ್ಣ ಹೇಳಿದಾಗ ಏರಿಳಿತ ಇದ್ದೇ ಇರ್ತಾವ. ಅದ ಚಲೋ ಆಗುವಂಥ ಕಾಲಕ್ಕೆ, ಚಲೋ ಆದಂಥ ಸಂದರ್ಭದೊಳಗೆ ನಮ್ಮ ಸುತ್ತಲೂ ಮಂದಿ ಇರ್ತಾವೆ. ಹಿಂದ ಮುಂದ ಅಗ್ಲ ಮಗ್ಲ ಆಜು ಬಾಜು ಜಗ್ಗ ಮಂದಿ ನೋಡ್ಬೇಕು. ಅದ ಎಲ್ಲವನ್ನ ಕಳ್ಕೊಂಡಾಗ ಒಬ್ಬರೇ ಇರ್ತಾನೆ. ನಾವಂತಿರ್ತೇವೆ ಮಂದಿ ಮುಂದೆ, ನನ್ನ ಹತ್ರ ಏನೂ ಇಲ್ಲ, ಇವತ್ತು ಯಾರೂ ಬರಬಾರು, ನನ್ನ ಜೊತೆಗೆ ಯಾರೂ ಇಲ್ಲ ಅಂತ. ಒಂದು ಸಲ ನಿಮ್ಮ ಕೈಗಳು ನೋಡ್ಕೋರಿಪ್ಪ, ನಿಮ್ಮ ಎರಡೂ ಕೈಗಳು ನೀವು ಒಂದು ಸಲ ನೋಡ್ಕೊಂಬಿಡಿ. ಎಷ್ಟು ಬೆರಳದ ನಿಮ್ಮ ಕೈಯಾಗ? 14 10. ನಿಮ್ಮ ಕೈಯಾಗ 13 ಬೆರಳು ಇಲ್ಲ 10. ಒಂದು ಸಲ ಈ ಕೈ ನೋಡ್ಕೊಂಡ್ರೆ ಗೊತ್ತ. ಯಾರೋ ಒಬ್ಬರು ಸಾಧನೆ ಮಾಡಿದ್ರ, ಯಾರೋ ಒಂದು ಯಶಸ್ವಿ ಕಾರ್ಯ ಮಾಡಿದ್ರ, ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೆ ಶಾಲಾ ಮೂಮೆಂಟ್ ಪುಸ್ತಕ ಕೊಟ್ಟು ಆಶೀರ್ವಾದ ಮಾಡಿದಾಗ ನೀವೆಲ್ಲ ಏನ್ ಮಾಡ್ತೀರಿ? ಎಷ್ಟು ಬೆರಳು ಕೂಡಿರ್ತಾವ? ಅವಾಗ ಕೂಡ್ತಾವಿಲ್ಲ? ಕೂಡ್ತಾವ ಇಲ್ಲೇವ? ಕೂಡ್ತಾವ. ಇದರ ಅರ್ಥ ಚಲೋ ಅಂತಹ ಸಂದರ್ಭ, ಸಂತೋಷ ಪಡುವ ಸಂದರ್ಭ, ಚಲೋ ಸ್ಥಾನ, ಒಳ್ಳೆಯ ಸ್ಥಾನ, ಒಳ್ಳೆಯ ಸಂದರ್ಭ, ಒಳ್ಳೆಯ ಕಾರ್ಯ ಚಲೋದು ನಡೆಯುವಾಗ 10 ಬೆರಳು ಕೂಡ್ತಾವ. ನಮೋ ಐ ಮತ್ತು ಬೇರೆದವರು ಅಲ್ಲ. ಜೀವನದ ತಾತ್ಪರ್ಯವನ್ನ ತಿಳ್ಕೊಳಕ್ಕೆ ಭಗವಂತ ಕೈ ಕೊಟ್ಟ ನಮಗ. ಚಲೋ ಆಗುವಂತ ಕಾಲಕ್ಕೆ ನಿನ್ನ ಕೈ ಒಳಗಿರ್ತಕ್ಕಂಥ 10 ಬೆರಳು ಕೂಡ್ತಾವೋ ತಮ್ಮ. ಅದ ನೀ ಎಲ್ಲಾ ಕಳ್ಕೊಂಡು ನಿರ್ಗತಿಕನಾದಾಗ ನಿನ್ನ ಕಣ್ಣೊಳಗೆ ನೀರು ಬರುವಾಗ ನಿನ್ನ 10 ಬೆರಳ ಕಣ್ಣಿಗೆ ಬರೋದಿಲ್ಲ, 1 ಬೆರಳ ಕಣ್ಣಿಗೆ ಬರ್ತದೆ. ಬರ್ತೈತೆ ಇಲ್ಲ? ಕಣ್ಣೀರು 2 ಬೆರಳು ಒರೆಸ್ಕೋತೀರಿ? ಒರೆಸ್ಕೋತೀರಿ ಇಲ್ಲಿಂಗ? ಮತ್ತೆ ನಿಮ್ಮ ಕಣ್ಣೀರು ಒರೆಸಾಕ ನಿಮ್ಮ ಕೈಯಾಗ ಇನ್ನೊಂದು 10 ಬೆರಳ ಬರಲಿಲ್ಲ, ಮತ್ತೆ ನೀವು ದುಃಖದಾಗಿದ್ದಾಗ ಯಾಕೆ ಇನ್ನೊಬ್ಬರು ಬರ್ತಾರಪ್ಪ? ನೀವೊಬ್ಬರೇ ಇದ್ದಾಗೂ ನೀವ, ಇಲ್ಲದೇ ಇದ್ದಾಗೂ ನೀವ. ಆದ್ರೆ ಒಂದು ಅನ್ನೋದೇನಿಲ್ಲ, ಅದು ಪರಮಾತ್ಮ. ಯಾರೂ ಇಲ್ಲ ಅಂತ ತಿಳ್ಕೊಬೇಡ. ನಿನ್ನ ಕಣ್ಣೀರು ಒರೆಸಾಕ ನಾ ಅದೀನಿ ಅಂತೇಳಿ ಈ ಬೆರಳು ಬರ್ತದ. ಅದು ಭಗವಂತನ ಬೆರಳು, ಅದು ಭಗವಂತನ ಬೆರಳು. ಹಂಗ ಶಂಕರತ್ವದಿಂದ ಕಿಂಕರತ್ವವನ್ನು ಪಡ್ಕೊಂಡವನಿಗೆ ಮೋಕ್ಷ ಪ್ರಾಪ್ತಿಯದ ಮುಕ್ತಿ ಸಿಗ್ತದೆ. ಇಂತು ಇಂತು ಅಂತು ತಿಳಿಯದೆ ಅಂತರ ಬೆಂತರವಾಯಿತು ಈ ಜೀವನೋಡಯ್ಯ. ತಂತ್ರ ಮಂತ್ರ ಯಂತ್ರ ಪಂತ್ರ ತಿಳಿದ ಶ್ರೀ ಗುರುವಿನ ಚರಣಕ್ಕೆ ಎರಗಿದಾಗ ಅಂತರ ಬೆಂತರ ಬಿಟ್ಟೋಡಿತ್ತು ನೋಡ ಸದಾ ಶಿವ ಶಿವ ಯೋಗಿ ಸಿದ್ದರಾಮೇಶ್ವರ.